ಬೆಸ್ಕಾಂ ಮಾಡಿರುವಂಥ ಎಡವಟ್ಟಿಗೆ 30 ಮನೆಗಳು ಕತ್ತಲಲ್ಲಿವೆ. ಅದು ಒಂದಿನ ಅಲ್ಲ, 2 ದಿನ ಅಲ್ಲ, ಒಂದು ವಾರದಿಂದ ವಿದ್ಯುತ್ ಸಂಪರ್ಕನೇ ಇಲ್ವಂತೆ. ಎಲ್ಲಿ ದಾಸರಹಳ್ಳಿಯ ಮಾರುತಿ ಮಾರ್ಕಂಡೇಯ ಲೇಔಟ್ನಲ್ಲಿ ಆಗಿರುವಂಥ ಘಟನೆ ಇದು. ಒಂದು ವಾರದಿಂದ ವಿದ್ಯುತ್ ಸಂಪರ್ಕವಿಲ್ಲದೆ ಪರದಾಡಿದ್ದಾರೆ. ಕತ್ತಲಲ್ಲೇ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುವಂಥ ಪರಿಸ್ಥಿತಿ ಬಂದೊದಗಿದೆ. ಖಾಸಗಿ ವ್ಯಕ್ತಿಯ ಜಾಗದಲ್ಲಿದ್ದ ವಿದ್ಯುತ್ ಕಂಬವನ್ನು ತೆರವು ಮಾಡಿದ್ದಾರೆ ಬೆಸ್ಕಾಂನವರು. ವಿದ್ಯುತ್ ಸಂಪರ್ಕ ಕಲ್ಪಿಸುವಂತೆ ಸ್ಥಳೀಯರು ಒತ್ತಾಯ ಮಾಡಿದ್ದಾರೆ. ಯಾರೇ ಅಂತಿಲ್ವಂತೆ. ಒಂದು ವಾರದಿಂದ ವಿದ್ಯುತ್ ಸಂಪರ್ಕ ಇಲ್ಲದೇನೆ ಬೆಂಗಳೂರಿನಲ್ಲೇನೆ ದಾಸರಹಳ್ಳಿಯಲ್ಲಿ ಮಾರುತಿ ಮಾರ್ಕಂಡೇಯ ಲೇಔಟ್ನಲ್ಲಿ ಆಗಿರುವಂಥ ಬೆಳವಣಿಗೆ ಇದು. ನೋಡಿ ಏನಾಗಿದೆ ಪರಿಸ್ಥಿತಿ. ಸರ್, ಇಲ್ಲಿ ಶನಿವಾರ ಸಾಯಂಕಾಲ ಬೆಸ್ಕಾಂ ಅಧಿಕಾರಿಗಳು ಬಂದು ಇಲ್ಲಿ ಯಾರಿಗೂ ಇನ್ಫಾರ್ಮೇಶನ್ ಕೊಡ್ದಲ್ಲ ಏಕಾಏಕಿ ಬಂದು ಕಂಬನ ತೆರವುಗೊಳಿಸ್ಯಾವ್ರೆ. ಇಲ್ಲಿ ಅಕ್ಕಪಕ್ಕ 25ರಿಂದ ಹೆಚ್ಚು ಕಮ್ಮಿ 30 ಮನೆಗೆ ಕರೆಂಟ್ ಇಲ್ಲ. ಅದಕ್ಕೆ ನಾವು ಕೇಳಿದ್ಕೆ ನಮಗೆ ಕೋರ್ಟಿಂದ ಆರ್ಡ್ರ್ ಬಂದೈತೆ, ನಾವು ಮಾಡಿದ್ದೀವಿ ಅಂತ ಹೇಳ್ತಾರೆ. ಕೋರ್ಟ್ ಆರ್ಡ್ರ್ ಕಂಬ ತೆರವು ಮಾಡೋಕ್ಕೆ ಎಲ್ಲಿ ಕೋರ್ಟ್ ಆರ್ಡ್ರ್ ತೋರಿಸಿದ್ರೆ ಅದನ್ನು ಅವ್ರು ತೋರಿಸ್ತಾ ಇಲ್ಲ. ಇಲ್ಲಿ ಯಾರಿಗೂ ತೋರಿಸ್ತಾ ಇಲ್ಲ. ಶನಿವಾರದಿಂದ ನಾವು MDಗೆ ಹೋಗಿ ಲೆಟ್ರು ಕೊಡಿ ಅಂದರು. ನಾವು ಮೊನ್ನೆನೇ ಹೋಗಿ MDಗೆ ಲೆಟ್ರು ಕೊಟ್ಟು ಬಂದಿದ್ದೀವಿ. ಇದುವರೆಗಾಗಿ ಇಲ್ಲಿ ಯಾರು ಏನು ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ. ಇಲ್ಲಿ ಕರೆಂಟ್ ಇಲ್ಲ. ಸೊ ಇದು ಬಂದು ಪಿಳ್ಳಪ್ಪನ ಕಟ್ಟೆ ರೋಡು. ಸುಮಾರು ಶನಿವಾರ ರಾತ್ರಿ ಒಂದು 6 ಗಂಟೆ 7 ಗಂಟೆ ಇರ್ಬೋದು. ಆವಾಗ ಬಂದು ಕಂಬನ ಇದು ಮಾಡ್ತಾಯಿದ್ರು. ಅವ್ರ ಪಕ್ಕದ ಮನೆಯವ್ರು ಬಂದು ಅವ್ರ ಮಗ ಬಂದು ಕೇಳ್ತಾ ಇದ್ರು, ನಿಲ್ಲಿಸಿ ಯಾಕೆ ಇಲ್ಲಿ ಇದು ಮಾಡ್ತಾಯಿದ್ರು, ಇಲ್ಲಿಂದ ತೆಗೆದು ಅಲ್ಲಿ ಹಾಕಿದ್ದಾರೆ. ಆ್ಯಕ್ಚುಲಿ ಇದು ಸೈಟು ಅಂತ ಹೇಳಿ ದೊಡ್ಡ ಕಡೆಯವರಿಂದ ಫೋನ್ ಬಂದಿದೆ ಅಂತ ಹೇಳಿ ಅವ್ರು ಇದು ಮಾಡಿದ್ದು. ತುಂಬಾ ಅವತ್ತು ಗಲಾಟೆ ಆಯಿತು. ಅವ್ರು ಬೇಡ ಅನ್ನೋಕ್ಕೆ ಇವ್ರು ಬಿಡಲಿಲ್ಲ. ಕಡೆಗೆ ಹೊಡೆಯೋಕ್ಕೂ ಹೋದ್ರು ಆ ಹುಡುಗನ್ನ. ಆಮೇಲೆ ನಮ್ಮ ಮಗ ಮತ್ತು ಪಬ್ಲಿಕ್ ಎಲ್ಲನೂ ಹೊಡೆಯೋ ರೈಟ್ಸು ನಿಮಗಿಲ್ಲ, ಯಾಕೆಂದರೆ